ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಹೇಗೆ ಬರೆಯೋದು, ಅವರು ದೂರು ತೆಗೆದುಕೊಳ್ಳದೆ ಹೋದರೆ ಏನು ಮಾಡೋದು, ಹೇಗೆ ನೀವು PCR ಅನ್ನು ದಾಖಲು ಮಾಡಬಹುದು, ನಿಮ್ಮ ಹಕ್ಕುಗಳು ಏನು, ಮತ್ತು ಸುಖಾಸುಮ್ಮನೆ ನಿಮಗೆ ಠಾಣೆಗಳಿಂದ ಕರೆ ಬಂದಾಗ, ನೋಟಿಸ್ಗಳು ಬಂದಾಗ ಹೆದರದೆ ನೀವು ಅವುಗಳನ್ನು ಹೇಗೆ ಅಟೆಂಡ್ ಮಾಡೋದು, ಠಾಣೆಗಳಿಗೆ ಹೋಗಿ ನಿಮ್ಮ ಪ್ರತ್ಯುತ್ತರ ಉತ್ತರಗಳನ್ನು, ಹೇಳಿಕೆಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಹೇಗೆ ಕೊಡುವಂಥದ್ದು, ಮತ್ತು ಸುಖಾಸುಮ್ಮನೆ ನಿಮ್ಮ ಮೇಲೆ ಸುಳ್ಳು FIRಗಳನ್ನು ದಾಖಲು ಮಾಡಿದಾಗ ನೀವು ಅದನ್ನು ಹೇಗೆ ಹೈಕೋರ್ಟ್ಗೆ ಹೋಗಿ ಕ್ವಾಶ್ ಮಾಡಿಸಿಕೊಳ್ಳುವಂಥದ್ದು, ಅದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್, ಮತ್ತು ಆ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು ನೋಡಿ ನೀವು ಬೇಲ್ಗಳನ್ನು ಪಡೆದುಕೊಳ್ಳುವುದು ಹೇಗೆ, ಆಂಟಿಸಿಪೇಟರಿ ಬೇಲು, ಸ್ಟೇಷನ್ ಬೇಲು, ರೆಗ್ಯುಲರ್ ಬೇಲು, ಬ್ಲಾಂಕೆಟ್ ಬೇಲು, ಆಟೋಮ್ಯಾಟಿಕ್ ಬೇಲು, ಹೀಗೆ ಹಲವಾರು ಬೇಲುಗಳಿದ್ದಾವೆ. ಮತ್ತು ಪೊಲೀಸ್ ಅಧಿಕಾರಿಗಳಿಂದ ನಿಮ್ಗೆ ಏನಾದ್ರು ದೌರ್ಜನ್ಯ ಆಗಿದೆ ಆದಲ್ಲಿ ಹೇಗೆ ನೀವು ಅದನ್ನು ಹೆದರಿಸಬೇಕು, ಅಂದರೆ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತಾನೆ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಪೊಲೀಸರ ವಿರುದ್ಧ ದೂರುಗಳನ್ನು ದಾಖಲು ಮಾಡಿ ನಿಮಗೆ ಆದಂಥ ಅನ್ಯಾಯಗಳನ್ನು ನೀವು ಪಡ್ಕೊಳ್ಬಹುದು. ಮತ್ತು ಪೊಲೀಸರು ಸುಖಾಸುಮ್ಮನೆ ಸುಳ್ಳು FIRಗಳನ್ನು ದಾಖಲು ಮಾಡಿ ನಿಮಗೆ ಟಾರ್ಚರು ಆಗುವಂತೆ ಮಾಡಿದರೆ ನೀವು ಪರಿಹಾರಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು, ಕೋರ್ಟ್ಗೆ ನೀವು ದಾಖಲು ಮಾಡಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿ ಅಲ್ಲಿ ಪೊಲೀಸ್ ರಿಲೇಟೆಡ್ ವಿಡಿಯೋಸ್ ಅಂತ ಹೇಳಿ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳು ನಿಮಗೆ ಬಂದುಬಿಡುತ್ತೆ. ಜ್ಞಾನವನ್ನು ಪಡ್ಕೊಳ್ಳಿ, ಬುದ್ಧಿವಂತರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.